ಪೋಸ್ಟರ್ಸ್ ಎಲ್ಲ ನೋಡ್ತಾ ಇದ್ರೆ ಧನ್ವೀರ್ ಅವ್ರ ಕಣ್ಣು ತುಂಬ ಹೈಲೈಟ್ ಆಗ್ತಿದೆ, ಅದ್ರ ಸೀಕ್ರೆಟ್ ಏನು? ನನಗೆ ಎಷ್ಟು ಲಿಬರ್ಟಿ ಅಂದರೆ ನನಗೆ ಧನ್ವೀರ್ ಸರ್ ಹತ್ರ ಇಷ್ಟ ಆಗಿದ್ದು ಒಂದೇ ಒಂದು ಏನು ಅಂದರೆ ಕಥೆಯಲ್ಲಾಗಲಿ ಡೈರೆಕ್ಟ್ರ್ ತಲೆಯಲ್ಲಾಗಲಿ ಕೈ ಹಾಕಲ್ಲ ಅವರು. ಈ ಹ್ಯಾಸ್ ದಟ್ ಇನ್ವಾಲ್ವ್ಮೆಂಟ್, ನೆವರ್ ಇಂಟರ್ಫರೆನ್ಸ್ ಇರಲ್ಲ ಅವ್ರ ಕಡೆಯಿಂದ, ಹಿಂಗೆ ಮಾಡಿ ಹಂಗೆ ಮಾಡಿ ಆ ಥರದ್ದು ಏನೂ ಇರಲ್ಲ. ಒಬ್ಬ ನಿರ್ದೇಶಕನ ಕನಸಿಗೆ ಬರೆದಿರೋ ಬರವಣಿಗೆಗೆ ಪೂರಕವಾಗಿ ಏನು ಬೇಕೋ ಅದನ್ನು ಜಸ್ಟಿಫೈ ಮಾಡೋಕ್ಕೆ ಹೋಗ್ತಾರೆ. ಗೆಟಪ್ ವೈಸ್ ಕೇಳಿದಾಗ ಒಬ್ಬ ಮಿಡಲ್ ಕ್ಲಾಸ್ ಹುಡುಗನು ಸರ್ ನನಗೆ ಇಷ್ಟ ಆಗಬೇಕು, ಮನೆ ಮಗನ ಥರ ಎಲ್ಲರೂ ಪ್ರೀತಿಸ್ಬೇಕು, ಆ ಥರದ್ದೊಂದು ಬೇಕು ಅಂದಾಗ ಅದಕ್ಕಾಗಿ ಈ ಒಂದು ಲುಕ್ಕನ್ನ ಇದು ಮಾಡ್ಕೊಂಡ್ವಿ. ಅದು ಕಾಣಿಸೋದಕ್ಕೆ ಸಣ್ಣ ಸಣ್ಣ ಚೇಂಜ್ ಓವರ್ಸ್ ಅವರು ಇನಿಷಿಯೇಟಿವ್ ತೊಗೊಂಡ್ರು. ಆಮೇಲೆ ಎಕ್ಸ್ಪೆಷಲಿ ಟ್ಯಾಟೂ ಬಗ್ಗೆ ಹೇಳಬೇಕಾಗುತ್ತೆ. ಆ ಟ್ಯಾಟೂ ಎಲ್ಲ ಹಾಕಿದಾಗ ಅವರು ನಾನ್ ವೆಜ್ ಮುಟ್ತಾ ಇರಲಿಲ್ಲ ಅವರು. ಸೊ ಈ ವಾಸ್ ಸೋ ಕಂಡೀಷ್ನಲ್ ಆ್ಯಂಡ್ ರಿಸ್ಟ್ರಿಕ್ಟೆಡ್ ಹಿಮ್ಸೆಲ್ಫ್. ತುಂಬ ಭಯ ಭಕ್ತಿಯಿಂದ ತಾಯಿ ಚಾಮುಂಡೇಶ್ವರಿನ ಮೈ ಮೇಲೆ ಹಾಕೊಳ್ತಾ ಇದ್ದೀನಿ ಅನ್ನೋದನ್ನೆಲ್ಲ ಅವರು. ತರಮ್ಮ, ಇದು ಡೈರೆಕ್ಟರ್ಗೆ ಮೊದಲನೇ ಸಿನಿಮಾ, ನಿಮಗೆ ಹೇಗಿತ್ತು ಅವ್ರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್? ವೆರಿ ಗುಡ್. ನನಗೆ ಆತನು ಫಸ್ಟ್ ಪಿಕ್ಚರ್ ಅಂತ ನಂಗೆ ಅನ್ನಿಸ್ಲೇ ಇಲ್ಲ. ನಾನು ಒಂದು 2-3 ಸೀನ್ ಮಾಡಿದ ತಕ್ಷಣ ಶಂಕರ್ನ ಹತ್ರ ಕರೆದೆ, ಈ ಸಿನಿಮಾ ನಿನ್ಗೆಲ್ಲೋ ಕರ್ಕೊಂಡು ಹೋಗುತ್ತೆ ಬಿಡು ಬಿಟ್ಟು ತಲೆ ಮೇಲೆ ಕೈ ಇಟ್ಟು ಈ ಸಿನಿಮಾ ನಿನಗೆ ಒಳ್ಳೇದಾಗುತ್ತೆ ಕಣೋ, ಈ ಸಿನಿಮಾ ಹಿಟ್ ಆಗುತ್ತೆ ಅಂತ ಹೇಳಿದರು ಅಮ್ಮ ಸೀನ್ ಮಾಡಿ. ಆದರೆ ಗೊತ್ತಾಗುತ್ತೆ ನಮಗೆ. ಬಟ್ ಈ ಡಸಂಟ್ ಹ್ಯಾವ್ ಎನಿ ಕನ್ಫ್ಯೂಷನ್ಸ್ ಇರಲಿಲ್ಲ. ಆ್ಯಂಡ್ ಏನು ಮಾಡಬೇಕು ಏನು ತೆಗಿಬೇಕು ಅನ್ನೋದು ಕ್ಲಾರಿಟಿ ಇತ್ತು. ಅದಕ್ಕೆ ಮೇಲೆ ಅವನ ಬರಹ ಒಂದು ದೊಡ್ಡ ಶಕ್ತಿ. ಡೈಲಾಗ್ಸ್ ಬರೆದಿರೋ ರೀತಿ ಇದೆಯಲ್ಲಮ್ಮ, ಐ ಥಿಂಕ್ ವೆರಿ ಗುಡ್, ವೆರಿ ನೈಸ್, ವೆರಿ ಆಪ್ಟ್ ಫಾರ್ ದ ಸೀನ್. ಸೊ ನನಗೆ ಖುಷಿ ಅನ್ನಿಸ್ತು, ಒಳ್ಳೆ ಡೈರೆಕ್ಟರ್ ಕೈಲಿ ಕೆಲಸ ಮಾಡ್ತಿದ್ದೀನಿ ನಾನು. ನಿಮ್ಮ ಡೈಲಾಗ್ಸ್ ಬಗ್ಗೆ ತುಂಬ ಹೇಳ್ತಿದ್ದಾರೆ. ನಿಮಗೆ ಈ ಸಿನಿಮಾದಲ್ಲಿ ಫೇವ್ರೆಟ್ ಡೈಲಾಗ್ ಅಂತ ಯಾವುದು? ನನಗೆ ಈ ಸಿನಿಮಾದಲ್ಲಿ ಒಂದು ಫೇವ್ರೆಟ್ ಡೈಲಾಗ್ ಏನಂದರೆ, ಒಬ್ಬ ಹೀರೋ ಹೇಳೋ ಅಂಥದ್ದು ಡೈಲಾಗ್ ಅದು. ನನ್ನ ಹತ್ರ ಏನಿಲ್ವೋ ಅದೇ ನನ್ನ ಹೆಸರು ಗುಣ, ಐ ಆಮ್ ಜಸ್ಟ್ ಕ್ಯಾರೆಕ್ಟರ್ಲೆಸ್ ಅಂತ. ಅದು ಹೇಳೋದಕ್ಕೆ ಗಟ್ಸ್ಬೇಕು ಆ್ಯಕ್ಚುಲಿ. ಎಲ್ಲರೂ ನಾನು ಒಳ್ಳೆಯವನು, ನಾನು ಹಂಗೆ ಹಿಂಗೆ ಅನ್ನುವಾಗ ಎವ್ರಿ ಬ್ಯಾಡ್ ಮ್ಯಾನ್ ಆಸ್ ಅ ಸ್ಟ್ರಾಂಗ್ ರೀಸನ್ಗೆ ಐ ಆಮ್ ಎ ಕ್ಯಾರೆಕ್ಟರ್ಲೆಸ್ ಅಂತ ಒಬ್ಬ ಹೀರೋ ಹೇಳೋದಕ್ಕೆ ರೆಡಿ ಇದ್ದಾರೆ ಅಂದರೆ ದಟ್ ಈಸ್ ಎ ಡಿಫ್ರೆಂಟ್ ಗಟ್ಸ್. ನಾನು ಹೇಳಿದೆ ಒಂದೊಂದು ತಾಯಿಗೆ ಒಂದೊಂದು ಕಥೆ ಇರುತ್ತೆ, ಒಂದೊಂದು ಮಗನಿಗೆ ಒಂದೊಂದು ಕಥೆ ಇರುತ್ತೆ ಅಂತ ಹೇಳಿದ್ದೆ. ಸೊ 100 ಮಕ್ಕಳನ್ನ ಹಡ್ದಷ್ಟು ಸಂತೋಷ ಪಡ್ತಿದ್ದೆ ನೀನು ನನ್ನನ್ನು ಬಂಜೆ ಮಾಡಿದ್ರೆ ಅಂತ ಒಂದು ತಾಯಿ ಹೇಳಬೇಕು ಅಂದರೆ ಅವನು ಎಂಥ ಕೆಟ್ಟ ಮಗ ಆಗಿರಬೇಕು. ಅಂಥ ಕೆಟ್ಟ ಮಗನ್ನ ಇಟ್ಕೊಂಡು ನಾವು ಒಂದು ಒಳ್ಳೆ ಕತೆ ಹೇಳೋಕ್ಕೆ ಬರ್ತಾ ಇದ್ದೀವಿ ಅಂದಾಗ ಅದಕ್ಕೆ ಎಷ್ಟು ಜಸ್ಟಿಫಿಕೇಷನ್ಸ್ ಇರಬೇಕು ಅನ್ನೋದಿರುತ್ತೆ. ಕೆಟ್ಟ ಮಗ ಅನ್ನೋದು ಕೆಟ್ಟದ್ರ ವಿರುದ್ಧನ, ಇಲ್ಲ ಮಗನೇ ಕೆಟ್ಟವನ ಅನ್ನೋದೇ ವಾಮನ. ಈಗ ನೀವು ಹೇಳಿದ್ರಲ್ವ ಡೈಲಾಗು, ಹೀರೋ ಇಲ್ಲೇ ಇದ್ದಾರೆ, ಯಾಕೆ ಹೀರೋ ಬಾಯಲ್ಲೇ ಕೇಳಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಯಾವ್ದು ಮೇಡಮ್? ಅವ್ರಿಗೆ ಹೇಳಿದ್ರಲ್ಲ, ನನ್ನ ಹತ್ರ ಏನಿಲ್ವೋ ಅದು ಟೀಸರ್ ಡೈಲಾಗ್. ನನ್ನ ಹತ್ರ ಏನಿಲ್ವೋ ಅದೇ ನನ್ನ ಹೆಸರು ಗುಣ, ಐ ಆಮ್ ಜಸ್ಟ್ ಕ್ಯಾರೆಕ್ಟರ್ಲೆಸ್. ಅದು ಅವ್ರು ಹೇಳೋವಾಗಲೇ ಅದು ಸ್ವ್ಯಾಗ್ ಇರುತ್ತೆ ಹೀರೋ ಸರ್ ಹೇಳೋವಾಗಲೇ. ಒಂದು ಸಿನಿಮಾ ಅಂತಂದರೆ ಅದು ರೀಚ್ ಆಗೋದು ಸಾಂಗ್ಸು ಮತ್ತು ಮ್ಯೂಸಿಕ್ಕಿಂದ. ಅದರಲ್ಲೂ ಈ ಸಿನಿಮಾದಲ್ಲಿ ಮುದ್ದು ರಾಕ್ಷಸಿ ಅನ್ನೋದು ತುಂಬಾ ರೀಚ್ ಆಗುತ್ತೆ, 30 ಮಿಲಿಯನ್ಸ್ ಪ್ಲಸ್ ಓಡ್ತಿದೆ. ಸೊ ಆ ಹಾಡನ್ನು ಕೇಳಿದಾಗ ಹೇಗಿತ್ತು ನಿಮ್ಮ ಇಲ್ಲ, ತುಂಬ ಖುಷಿ ಇದೆ. ಕ್ರೆಡಿಟ್ಸ್ ಎಲ್ಲ ನಮ್ಮ ಡೈರೆಕ್ಟರ್ ಮತ್ತು ಅಜ್ನಿ ಸರ್ಗೆ ಹೋಗಬೇಕು. ಯಾಕಂದರೆ ಅವ್ರು ಕೊಟ್ಟಂಥ ಒಂದು ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಸಿನಿಮಾಗೆ, ಜೊತೆಗೆ ಸಾಂಗ್ಸ್ ಆಗಿರ್ಬೋದು. 3 ಸಾಂಗ್ ಬಿಟ್ಟಿದ್ದೀವಿ. ಜೊತೆಗೆ ಮೊನ್ನೆ ನಂದು ತಾಯಿ ಸೆಂಟಿಮೆಂಟ್ ಒಂದು ಸಾಂಗ್ ಬಿಟ್ಟಿದ್ದೀವಿ. ಸೊ ಎಲ್ಲನೂ ಜನ ಅಪ್ಕೊಳ್ಳೋದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಜೊತೆಗೆ ಮುದ್ದು ರಾಕ್ಷಸಿ ಮೇನ್ಲಿ ಹೇಳಬೇಕು ಅಂದರೆ ಅದು ಯಂಗ್ ಜನರೇಷನ್ ತುಂಬ ಇಷ್ಟಪಟ್ಟರು. ಅದಕ್ಕೆ ಮೇನ್ಲಿ ಆ ವರ್ಡಿಂಗ್ಸ್ ಏನಿತ್ತೋ ಪ್ರತಿಯೊಂದು ನಮ್ಮ ನಿರ್ದೇಶಕರೇ ಕಾರಣ. ಅದಕ್ಕೆ ಮುದ್ದು ಓಕೆ, ರಾಕ್ಷಸಿ ಯಾಕೆ ಅಷ್ಟು ಕಾಡ್ತಾರ ಹೀರೋಯಿನು ಸಿನಿಮಾದಲ್ಲಿ? ಇಲ್ಲ, ಹೀರೋಯಿನ್ ಕಾಡ್ತಾರೆ ಅನ್ನೋದಲ್ಲ. ಇವಾಗ ಹೀರೋಗೂ ಹೀರೋಯಿನ್ಗೂ ಇರೋದಂದರೆ ಇವತ್ತಿನ ಕಾಲದಲ್ಲಿ ನಿಮಗೆ ಲವ್ ಹೆಂಗಿದೆ ಅಂದರೆ, ನಮ್ಮ ಸಿನಿಮಾದಲ್ಲಿ KR ಪೇಟೆ ಅವರು ಒಂದು ಡೈಲಾಗ್ ಹೇಳಿದ್ರು, ಬ್ರೇಕಪ್ ಅನ್ನೋದು ಆ ಜನ್ಮದ ಸಿದ್ಧಾಂತದ ಹಕ್ಕು, ಪ್ಯಾಚಪ್ ಅನ್ನೋದು ಈ ಜನ್ಮದ ಸಿದ್ಧಾಂತದ ಹಕ್ಕು ಅಂತ ಹೇಳಿ ಮಾತಾಡ್ತಾರೆ ಹೀರೋ ಅವ್ರ ಜೊತೆ. ಸೊ ಬ್ರೇಕಪ್ಪು ಪ್ಯಾಚಪ್ಪು ನಡುವೆ ಒಂದು ಲವ್ ಇರುತ್ತಲ್ಲ, ಆ ರೈವ್ಲರಿ ಆಗಿರುತ್ತೆ. ಇವತ್ತು ಯಾರು ಚಿನ್ನಿ ಮುದ್ದು ಹಂಗೆ ಅಂತ ಹೋಗಲ್ಲ. ಆ ಮುದ್ದು ಮಾಡೋದ್ರಲ್ಲಿ ಆಕೆ ರಾಕ್ಷಸಿ, ಈತ ಮುದ್ದು ಮಾಡೋದ್ರಲ್ಲಿ ರಾಕ್ಷಸ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.